ಶರಣಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಯೋಗ ವಾಸಿಷ್ಠ ನಿರ್ವಾಣ ಪ್ರಕರಣದಲ್ಲಿ ವಸಿಷ್ಠರು ರಾಮನಿಗೆ ಉಪದೇಶವನ್ನು ಮಾಡ್ತಾಯಿದ್ರು. ಅಹಂಕಾರವೆಂಬ ಪಿಶಾಚವು ಈ ದೇಹದಲ್ಲಿ ಇರಲಿ ಅಥವಾ ಹೋಗಲಿ, ನೀನು ಮಾತ್ರ ಎಲೈ ಮಹಾತ್ಮನೇ ನಿನ್ನ ಮನಸ್ಸಿನಿಂದ ಅತ್ತ ಕಡೆ ನೋಡಲೇಬೇಡ. ಯಾವುದ್ರ ಕಡೆ? ಅಹಂಕಾರದ ಕಡೆ ತಲೆ ಎತ್ತಿಯೂ ಕೂಡ ನೋಡಬೇಡ ನೀನು. ಯಾಕಂದರೆ ಅಹಂಕಾರಕ್ಕೆ ಉದಾಸೀನವೇ ಮದ್ದು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಅಹಂಕಾರವನ್ನು ಉಪೇಕ್ಷೆ ಮಾಡಿ ಗೌರವಿಸದೆ ಮನಸ್ಸಿನಲ್ಲಿಯೇ ತಿರಸ್ಕಾರ ಮಾಡಿದುದೇ ಆದರೆ ಈ ಅಹಂಕಾರವೆಂಬ ಪಿಶಾಚವು ನಿನಗೆ ಏನೂ ಮಾಡಲಾರದೆ ಹೊರಟು ಹೋಗುವುದು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಅಹಂಕಾರವನ್ನು ನಾವು ಹೋಗಲಾಡಿಸ್ಬೇಕಾದ್ರೆ ಏನು ಮಾಡಬೇಕು? ಅದನ್ನು ತಿರಸ್ಕಾರ ಮಾಡಬೇಕು, ನೆಗ್ಲೆಕ್ಟ್ ಮಾಡಬೇಕು, ಆಗ ಅದು ಹೊರಟೋಗುತ್ತೆ. ಈ ದೇಹಾಲಯದಲ್ಲಿ ಈ ಚಿತ್ತ ಪಿಶಾಚವು ಕುಣಿಯುತ್ತಿದ್ದರೂ ಕೂಡ ಇದರ ಅನಂತ ವಿಲಾಸಗಳಿಂದ ನಿನಗೇನು ಆದೀತು? ಈ ಮನಸ್ಸು ಕುಣಿತಾ ಇರ್ತದೆ, ನಾನಾ ಥರದಲ್ಲಿ ಚಿತ್ರ ವಿಚಿತ್ರವಾದ ಕಲ್ಪನೆಗಳನ್ನ ಮಾಡ್ತಾ ಇರ್ತದೆ. ಆದರೆ ನೀನು ಅವುಗಳಿಗೆ ಗಮನವನ್ನು ಕೊಡಬೇಡ. ಅದು ಬೇಕಾದಂಗೆ ಕುಣಿಲಿ, ಬೇಕಾದಷ್ಟು ಸಂಕಲ್ಪಗಳನ್ನ ಮಾಡಲಿ, ಆದರೆ ನೀನು ಹತ್ತ ಕಡೆ ಗಮನ ಕೊಡಬೇಡ. ಅದರಿಂದ ನಿನಗೇನಾಗಬೇಕು? ಅದೊಂದು ಪಿಶಾಚ ಕುಣಿತಾ ಇರಲಿ. ಅದು ಚಿತ್ತವೆಂಬ ಈ ಯಕ್ಷನ ಏಟಿಗೆ ಸಿಕ್ಕಿದವರಿಗೆ ಎಷ್ಟೆಷ್ಟು ದೊಡ್ಡ ದೊಡ್ಡ ಆಪತ್ತುಗಳು ಬರುವವೋ ಅವುಗಳನ್ನು ಲೆಕ್ಕ ಮಾಡಲು 100 ವರ್ಷಗಳಾದರೂ ಸಾಲದು. ಏನು ಹೇಳ್ತಾ ಇದ್ದಾರೆ? ಚಿತ್ತವೆಂಬ ಈ ಯಕ್ಷನ ಏಟಿಗೆ, ಈ ಮನಸ್ಸಿನ ಹೊಡೆತಕ್ಕೆ ಸಿಕ್ಕಾಕೊಂಡವ್ರಿಗೆ ಎಂತೆಂಥ ದೊಡ್ಡ ದೊಡ್ಡ ಆಪತ್ತುಗಳು ಬರ್ತವೆ ಅಂದರೆ 100 ವರ್ಷ ಆದರೂ ಸಾಕಾಗೋದಿಲ್ವಂತೆ ಲೆಕ್ಕ ಮಾಡೋದಕ್ಕೆ. ಆ ರೀತಿಯಲ್ಲಿ ನಮ್ಮನ್ನು ದೊಡ್ಡ ದೊಡ್ಡ ವಿಪತ್ತುಗಳಿಗೆ ತಗೊಂಡೋಗಿ ಬೀಳಿಸ್ಬಿಡ್ತದಂತೆ ಯಾವುದು? ಮನಸ್ಸಿನ ಸಂಕಲ್ಪ. ಯಾವ ರೀತಿಯಲ್ಲಿ? ಅಯ್ಯೋ ಮೃತನಾದೆನು, ಅಯ್ಯೋ ಸುಟ್ಟು ಹೋದೆನು ಎಂದು ಮುಂತಾಗಿ ಹೋರಾಡುವ ದುಃಖ ರೋದನಗಳು ಯಾವುವು ಉಂಟೋ ಅವೆಲ್ಲವೂ ಅಹಂಕಾರ ಪಿಶಾಚದ ಶಕ್ತಿಗಳೇ, ಬೇರೆ ಯಾವುದರದೂ ಇಲ್ಲ. ಅಹಂಕಾರ ಅಂದರೆ ನಾನು 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 ನಂದು ನಾನು ನಂದು ಅಂತ ಅಹಂಕಾರ ಮಮಕಾರ ಪೀಡಿತನಾದ ಒಬ್ಬ ವ್ಯಕ್ತಿ ಅವನೇನಂತ ದುಃಖಿಸ್ತಾನೆ? ಅಯ್ಯೋ ನಾನು ಮೃತನಾದೆನು, ಅಯ್ಯೋ ನಾನು ಸುಟ್ಟು ಹೋದೆನು, ಅಯ್ಯೋ ನಾನು ಹಾಳಾಗಿ ಹೋದೆ, ನನಗೆ ದುಃಖ ಬಂತು, ನನಗೆ ಕಷ್ಟ ಬಂತು. ಯಾರು ಹೇಳೋದು ಇದನ್ನೆಲ್ಲನೂ? ಅಹಂಕಾರದಿಂದ ಪೀಡಿತನಾದ ವ್ಯಕ್ತಿ. ನಾನು ನಾನು ಅಂತ ಕರ್ತೃತ್ವ ಭಾವವನ್ನು ಹೊತ್ತುಕೊಂಡು ಯಾರು ಇರ್ತಾನಲ್ಲ ಅಂಥ ವ್ಯಕ್ತಿ ಈ ರೀತಿಯಲ್ಲಿ ಅಹಂಕಾರದಿಂದ ಪೀಡಿತನಾದ ವ್ಯಕ್ತಿ ಈ ರೀತಿಯಲ್ಲಿ ದುಃಖವನ್ನು ಪಡ್ತಾನೆ. ಆಕಾಶವು ಸರ್ವತ್ರ ಇದ್ದರೂ ಹೇಗೆ ಯಾವುದರೊಡನೆಯೂ ಸಂಬಂಧವನ್ನು ಪಡೆಯುವುದಿಲ್ಲವೋ ಹಾಗೆಯೇ ಆತ್ಮನು ಎಲ್ಲದರಲ್ಲಿಯೂ ಇರುವನಾದರೂ ಅಹಂಕಾರದೊಡನೆ ಸಂಗತನಾಗುವುದಿಲ್ಲ. ಪ್ರಾಣವಾಯುಗಳೆಂಬ ಹಗ್ಗಗಳಿಂದ ಕೂಡಿರುವ ಚಂಚಲವಾದ ಈ ದೇಹಯಂತ್ರವು ಏನೇನು ಮಾಡುವುದೋ ಏನೇನು ಸಂಗ್ರಹಿಸುವುದೋ ಅದೆಲ್ಲವೂ ಅಹಂಕಾರದ ಚೇಷ್ಟೆಗಳೇ. ಪ್ರಾಣವಾಯುಗಳೆಂಬ ಹಗ್ಗಗಳಿಂದ ಕೂಡಿರುವ ಚಂಚಲವಾದ ಈ ದೇಹಯಂತ್ರವು, ಈ ದೇಹಯಂತ್ರ ಯಾವುದರಿಂದ ಕೂಡಿದೆ? ಪ್ರಾಣವಾಯುಗಳ ಎಂಬ ಹಗ್ಗಗಳಿಂದ ಕೂಡಿರುವುದು. ಇದೇನೇನು ಸಂಗ್ರಹಿಸ್ತದೆ ಅದೆಲ್ಲವೂ ಏನು? ಅಹಂಕಾರದ ಚೇಷ್ಟೆಗಳು. ಅಹಂಕಾರದ ಚೇಷ್ಟೆಗಳು ಅಂದ್ರೇನು? ನಾನು ನಾನು ಅಂದ್ಕೊಂಡು ಮಾಡ್ತಕ್ಕಂಥ ಭ್ರಾಂತಿಯಿಂದ ಮಾಡ್ತಕ್ಕಂಥ ಕಾರ್ಯಗಳು. ವೃಕ್ಷವು ಹುಟ್ಟಿ ಬೆಳೆಯುವುದಕ್ಕೆ ಕರ್ತೃತ್ವವಲ್ಲದಿದ್ದರೂ ಆಕಾಶವು ಕಾರಣವಾಗಿರುವಂತೆ ಆತ್ಮನು ತನ್ನ ಪಾಡಿಗೆ ತಾನು ಇದ್ದರೂ ಚಿತ್ತ ವ್ಯಾಪಾರಗಳಿಗೆ ಕಾರಣನಾಗಿರುವನು. ಏನು ಹೇಳ್ತಾ ಇದ್ದಾರೆ ಈಗ? ವೃಕ್ಷವು ಹುಟ್ಟಿ ಬೆಳೆಯುವುದಕ್ಕೆ, ಒಂದು ಮರ ಹುಟ್ಟಿ ಬೆಳೆಯಬೇಕಾದ್ರೆ ಕರ್ತೃತ್ವವಲ್ಲದಿದ್ದರು, ಈಗ ಆಕಾಶ ಕರ್ತೃತ್ವ ಅಲ್ಲ, ಅವನು ಹುಟ್ಟಿ ಬೆಳೆಸೋದಿಲ್ಲ. ಆಕಾಶ ಬಂದು ಒಂದು ಗಿಡವನ್ನು ನೆಟ್ಟಿ ನೀರು ಹಾಕಿ ಬೆಳೆಸೋದಿಲ್ಲ. ಆದರೆ ಅದು ಕಾರಣವಾಗಿರ್ತದೆ. ಯಾಕೆ ಕಾರಣವಾಗಿರ್ತದೆ? ಆಕಾಶ ಅದರಲ್ಲಿ ಸೂರ್ಯನ ಬೆಳಕು, ಚಂದ್ರನ ಬೆಳಕು, ಮೋಡಗಳಿಂದ ಮಳೆ ನೀರು, ಗಾಳಿ, ಅಗ್ನಿ ಎಲ್ಲವೂ ಕೂಡ ಇದಕ್ಕೆ ಸಹಕಾರಿಯಾಗಿರ್ತದೆ. ಅದರಿಂದ ಒಂದು ಮರ ಹುಟ್ಟಿ ಬೆಳೆಯೋದಕ್ಕೆ ಆಕಾಶ ಹೇಗೆ ಕಾರಣವಾಗಿರ್ತದೋ ಕರ್ತೃತ್ವ ಇಲ್ಲದಿದ್ದರೂ ಕೂಡ ಅದು ಹಾಗೆ ಇರ್ತದೆ. ಆತ್ಮನೂ ಕೂಡ ತನ್ನ ಪಾಡಿಗೆ ತಾನಿದ್ದರೂ ಈ ಚಿತ್ತದ ವ್ಯಾಪಾರಗಳಿಗೆ, ಮನಸ್ಸಿಗೆ ಚೈತನ್ಯಾತ್ಮಕನಾಗಿ ತಾನು ಕಾರಣಕರ್ತನಾಗಿರ್ತಾನೆ. ಈಗ ಒಂದು ಲೈಟ್ ಬೆಳಕಲ್ಲಿ ಒಬ್ಬನು ಕೂತ್ಕೊಂಡು ಒಳ್ಳೆಯದು ಓದ್ತಾ ಇರ್ತಾನೆ, ಕೆಟ್ಟದ್ದು ಓದ್ತಾ ಇರ್ತಾನೆ. ಒಬ್ಬನು ಒಳ್ಳೇದು ಓದಿದ್ರೆ ಒಬ್ಬನು ಕೆಟ್ಟದ್ದು ಓದ್ತಾನೆ. ಲೈಟ್ ಬೆಳಕಿನ ಸಹಾಯವಿಲ್ಲದೆ ಇಬ್ಬರು ಓದೋದಕ್ಕಾಗೋದಿಲ್ಲ. ಆದರೆ
ಆ ಲೈಟ್ ಬೆಳಕಿನ ಸಹಾಯದಿಂದ ಇವರಿಬ್ಬರು ಒಳ್ಳೆಯದು ಕೆಟ್ಟದ್ದು ಓದಿದ್ರಿಂದ ಈ ಲೈಟ್ ಬೆಳಕು ಕರ್ತೃತ್ವವನ್ನು ಪಡೆದುಕೊಳ್ತದೆ. ಈ ರೀತಿಯಲ್ಲಿ ಆತ್ಮನು ಕೂಡ ಕಾರಣಕರ್ತನಾಗ್ತಾನೆ. ಆತ್ಮನ ಸನ್ನಿಧಿ ಇದ್ದರೆ ಸಾಕು. ಅದಷ್ಟರಿಂದಲೇ ಮನಸ್ಸು ಸ್ಥಿತಿಯನ್ನು ಹೊಂದಿ ವ್ಯಾಪಾರ ಮಾಡುವುದು. ದೀಪದ ಸನ್ನಿಧಿ ಮಾತ್ರದಿಂದಲೇ ಬೆಳಕು ಬಿದ್ದ ಗೋಡೆ ಮೊದಲಾದವುಗಳು ಕಾಣುವಲ್ಲವೇ? ಬೆಳಕು ಬಿದ್ದ ತಕ್ಷಣವೇ ಗೋಡೆ ಸುತ್ತಮುತ್ತ ಇರೋ ಪದಾರ್ಥಗಳಲ್ಲೇ ಕಾಣಿಸ್ಕೊಳ್ತಾವೋ, ಆತ್ಮನ ಸನ್ನಿಧಿಯೇ ಇದ್ದರೆ ಸಾಕು, ಈ ಮನಸ್ಸು ಅನ್ನೋದು ವ್ಯಾಪಾರ ಮಾಡೋದಕ್ಕೆ ಶುರು ಮಾಡಿಬಿಡ್ತದೆ. ಅಲ್ಲದೆ ರಾಮ, ಆತ್ಮ ಚಿತ್ತಗಳೆರಡು ಒಂದಕ್ಕೊಂದು ಸಂಬಂಧಪಟ್ಟವಲ್ಲ. ಕಣ್ಣಿದ್ದವನಿಗೂ ಕಣ್ಣಿಲ್ಲದವನಿಗೂ ದ್ಯಾವ ಪೃಥ್ವಿಗಳಿಗೂ ಹೇಗೆ ಸಂಬಂಧವಿಲ್ಲವೋ ಹಾಗೆ ಆತ್ಮಚಿತ್ತಗಳಿಗೆ ಪರಸ್ಪರ ಸಂಬಂಧವಿಲ್ಲ. ರಾಮ, ಚಂಚಲವಾದ ವ್ಯಾಪಾರಗಳನ್ನು ಪ್ರೇರಿಸುವ ಪ್ರಾಣಶಕ್ತಿಗಳಿಂದ ಕೂಡಿರುವ ಚಿತ್ತವನ್ನು ಆತ್ಮವೆಂದು ತಿಳಿಯದವರು ಮೂರ್ಖತನದಿಂದ ತಿಳಿದುಕೊಳ್ಳುವರು. ಆತ್ಮನು ಪ್ರಕಾಶರೂಪನು, ನಿತ್ಯನು, ಸರ್ವಗತನು, ವಿಭುವು. ಚಿತ್ತವು ಶಠ ಅಂದರೆ ವಂಚಕವು. ಅಹಂಕಾರವು ಹೃದಯದಲ್ಲಿ ತುಂಬಿರುವ ಕತ್ತಲೆಯು. ಅಹಂಕಾರ ಅಂತಕ್ಕಂಥದ್ದೇನು? ನಮ್ಮ ಅಂತಃಕರಣದಲ್ಲಿ ತುಂಬಿರ್ತಕ್ಕಂಥ ಅಜ್ಞಾನವೆಂಬ ಕತ್ತಲೆ. ಚಿತ್ತ ಅಂತಕ್ಕಂಥದ್ದೇನು? ವಂಚಕ. ಅದು ಅರ್ಥ ಆಯ್ತಲ್ವಾ? ನೀನು ವಾಸ್ತವ್ಯವಾಗಿ ಆತ್ಮನು. ಯಾರಿಗೆ ಹೇಳ್ತಾರದು? ರಾಮನಿಗೆ. ನೀನು ದೇಹವಲ್ಲ, ನೀನು ಆತ್ಮ. ಅಷ್ಟೇ ಅಲ್ಲ, ಸರ್ವಜ್ಞನು. ಮನಸ್ಸು ಎಂದೆಂದಿಗೂ ಅಲ್ಲ. ಆದುದರಿಂದ ಮನಸ್ಸು ನಾನು ಎಂಬ ಮೋಹವನ್ನು ಬಿಡು. ಅದನ್ನು ಕಟ್ಟಿಕೊಂಡು ನಿನಗೇನಾಗಬೇಕು? ಮನಸ್ಸನ್ನು ಏನಕ್ಕೆ ಅದನ್ನು ಕಟ್ಕೊಂಡು ನೀನು ಮನಸ್ಸಿನ ಸಂಬಂಧವನ್ನು ಕಟ್ಕೊಂಡು ಯಾಕೆ ಕಷ್ಟಪಡ್ತಾ ಇದೆಯಾ ರಾಮ? ಮನಸ್ಸಿನ ಸಂಬಂಧವನ್ನು ಬಿಡು. ಮನಸ್ಸೆಂಬ ಪಿಶಾಚವು ರಾಮ ಈ ದೇಹವೆಂಬ ಶೂನ್ಯ ಗ್ರಹದಲ್ಲಿ ಇರುವುದು. ಈ ದುಷ್ಟಾತ್ಮನು ತನಗೂ ಆತ್ಮನಿಗೂ ಸಂಬಂಧವಿಲ್ಲದಿದ್ದರೂ ಆತ್ಮನ ಮೌನವನ್ನೇ ಅಂಗೀಕಾರವನ್ನಾಗಿ ಗಣಿಸಿ ತಾನು ಉತ್ತಮರ ಅಂದರೆ ಆತ್ಮನ ಸಂಬಂಧವುಳ್ಳವನು ಎಂದು ಹೆಮ್ಮೆ ಪಟ್ಟುಕೊಳ್ಳುವನು. ಈಗ ಮನುಷ್ಯರಲ್ಲಿ ಕೆಲವರು ಮಾಡೋದು ಉಂಟು. ಏನು? ಯಾರೋ ದೊಡ್ಡವ್ರ ಮಧ್ಯದಲ್ಲಿ ಗುರುತಿಸ್ಕೊಬಿಡೋದು. ಅವ್ರು ಹೋಗಾಗ ಬರುವಾಗ ಅವ್ರ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊಬಿಡೋದು. ಗುರುತಿಸ್ಕೊಬಿಟ್ಟು ಏನು ಮಾಡೋದು? ನಾನು ಅವ್ರಿಗೆ ಸಂಬಂಧಿ, ನಾನು ಅವ್ರಿಗೆ ಆಪ್ತ, ಅವ್ರಿಗೂ ಸಂಬಂಧ ಇದೆ, ಅವರು ನನ್ನ ಜೊತೆ ಚೆನ್ನಾಗಿದ್ದಾರೆ ಅಂತೇಳಿ ಅವ್ರ ಹೆಸರು ಹೇಳಿ ತನ್ನ ಕಾರ್ಯವನ್ನು ಮಾಡ್ಕೊಳ್ಳೋದು. ಈ ರೀತಿಯಲ್ಲಿ ಆತ್ಮನ ಮೌನವನ್ನೇ ಅಂಗೀಕಾರವನ್ನಾಗಿ ಗಣಿಸಿ ತಾನು ಉತ್ತಮರ ಸಂಬಂಧವುಳ್ಳವನು ಅಂತ ಆತ್ಮ, ಇಲ್ಲಿ ಮನಸ್ಸು ಹೆಮ್ಮೆ ಪಟ್ಕೊಳ್ತದೆ. ಈ ರೀತಿಯಲ್ಲಿ ಚೈತನ್ಯ ವಸ್ತುವಿನ ಚೈತನ್ಯದ ಸಂಬಂಧದಿಂದಾಗಿ ಮನಸ್ಸು ಏನಾಗುತ್ತೆ? ತಾನೇ ಚೈತನ್ಯವನ್ನು ಪಡೆದಿದೆಯೇನೋ, ತಾನೇ ಚೈತನ್ಯ ವಸ್ತುವೇನೋ ಅನ್ನೋ ರೀತಿಯಲ್ಲಿ ಅದು ಕಾರ್ಯವನ್ನು ಮಾಡುತ್ತೆ. ಆದರೆ ರಾಮ, ಮನಸ್ಸು ಕೂಡ ಜಡವೇ. ಈ ದೇಹದಂತೆ ಮನಸ್ಸು ಕೂಡ ಜಡವಾದದ್ದೇ. ಜನ್ಮ ಮರಣ ರೂಪವಾದ ಸಂಸಾರವನ್ನು ಗಂಟು ಕಟ್ಟುವ ಧೈರ್ಯ ಸರ್ವಸ್ವವನ್ನು ಅಪಹರಿಸುವ ಈ ಮನಪಿಶಾಚವನ್ನು ದೂರ ಮಾಡಿ ನೀನು ನಿನ್ನ ಮೊದಲಿನ ಸ್ವಭಾವವು ಯಾವುದೋ ಅದೇ ಆಗಿ ಸ್ಥಿರನಾಗಿರು. ರಾಮನ ಅಧೈರ್ಯವನ್ನು ನೋಡಿ ಏನು ಹೇಳ್ತಾ ಇದ್ದಾರೆ? ಜನ್ಮ ಮರಣ ರೂಪವಾದ ಸಂಸಾರವನ್ನು ಗಂಟು ಕಟ್ಟುವ ಧೈರ್ಯ ಸರ್ವಸ್ವವನ್ನು ಅಪಹರಿಸುವ ಈ ಮನಪಿಶಾಚವನ್ನು ದೂರ ಮಾಡಿ. ಈ ಮನಸ್ಸಿಗೆ ಹಿಡಿದಿರ್ತಕ್ಕಂಥ ಈ ಅಹಂಕಾರ, ಮಮಕಾರ, ಪಿಶಾಚಿ ಏನು ಮಾಡುತ್ತೆ ಅಂದರೆ ಜನನ ಮರಣ ರೂಪವಾದ ಸಂಸಾರವನ್ನು ಗಂಟು ಕಟ್ಟಿ ಬಿಸಾಕಬೇಕಾಗಿರ್ತಕ್ಕಂಥ ಆ ಧೈರ್ಯವನ್ನೇ ಹಾಳು ಮಾಡಿಬಿಡ್ತದೆ ಇದು. ಆದ್ದರಿಂದ ನೀನು ಮೊದಲಿನ ಥರನೇ ನೀನು ಸ್ಥಿತಪ್ರಜ್ಞನಾಗಿರು, ಈ ಅಧೈರ್ಯವನ್ನು ಬಿಡು ಅಂತ ರಾಮನಿಗೆ ಹೇಳ್ತಾ ಇದ್ದಾರೆ. ಚಿತ್ತಯಕ್ಷನು ಯಾರನ್ನೂ ದೃಢವಾಗಿ ಹಿಡಿದುಕೊಂಡಿರುವನೋ ಅವನನ್ನು ಶಾಸ್ತ್ರಗಳಾಗಲಿ ಬಂಧುಗಳಾಗಲಿ ಗುರುಗಳೇ ಆಗಲಿ ಕಾಪಾಡಲು ಸಮರ್ಥರಾಗುವುದಿಲ್ಲ. ಯಾರನ್ನ? ಚಿತ್ತಯಕ್ಷನು ಅಂದರೆ ಮನಸ್ಸಿನ ಕುಣಿತಕ್ಕೆ ಯಾರು ಒಳಗಾಗಿರ್ತಾರೋ, ಮನಸ್ಸಿನ ಚಂಚಲತೆಗೆ ಯಾರು ಒಳಪಟ್ಟಿರ್ತಾರೋ ಅಂಥವ್ರನ್ನ, ಯಾರಿಗೆ ಆ ಮನಸ್ಸಿನ ಹಿಡಿತಕ್ಕೆ ಬಲವಾಗಿ ಒಳಪಟ್ಟಿರ್ತಾರೋ ಅಂಥವ್ರನ್ನ ಗುರುಗಳಾಗಲಿ ಶಾಸ್ತ್ರಗಳಾಗಲಿ ಬಂಧುಗಳಾಗಲಿ ಯಾವುದೇ ಕಾರಣಕ್ಕೂ ಕಾಪಾಡೋಕ್ಕಾಗೋದಿಲ್ವಂತ. ಯಾಕೆ? ಅವರು ಮನಸ್ಸಿನ ಹಿಡಿತಕ್ಕೆ ಸಂಪೂರ್ಣವಾಗಿ ಮಾರುವಾಗಿರ್ತಾರೆ. ಅವ್ರನ್ನ ಕಾಪಾಡೋದು ಎಷ್ಟು ಬುದ್ಧಿ ಹೇಳಿದ್ರು ಅವ್ರೇನಂತಾರೆ? ನಾನು ಮಾಡ್ತಾ ಇರೋದು ಸರಿ. ಇವ್ರ ಮಾತನ್ನ ಕೇಳಬಾರ್ದು. ಇದು ಅಹಂಕಾರ ಪೀಡಿತರ ಒಂದು ವರಸೆ. ಅವ್ರನ್ನ ಉದ್ಧಾರ ಮಾಡೋದಕ್ಕೆ ಗುರುಗಳಿಗೂ ಸಾಧ್ಯವಿಲ್ಲವಂತೆ, ಬಂಧುಗಳಿಗೂ ಸಾಧ್ಯ ಇಲ್ಲಂತೆ, ಶಾಸ್ತ್ರಗಳಿಗೂ ಸಾಧ್ಯ ಇಲ್ಲ. ಜಗತ್ತೆಂಬ ಈ ಶೂನ್ಯ ರೂಪದಲ್ಲಿರುವ
ದೇಹ ಮಂದಿರವು ಮಾತ್ರವಲ್ಲ, ಸರ್ವವೂ ಕುಣಿಯುತ್ತಿರುವ ಚಿತ್ತಯಕ್ಷನಿಂದ ಧ್ವಂಸವಾಗಿರುವುದು. ಈ ಮನಸ್ಸೆಂಬ ರಾಕ್ಷಸನಿಂದ, ಯಕ್ಷನಿಂದ ಯಾರು ಸಂಪೂರ್ಣವಾಗಿ ಎಲ್ಲವೂ ಕೂಡ ಹಾಳಾಗಿದೆ. ಚಿತ್ತವೆಂಬ ಬೇತಾಳನು ಆಕ್ರಮಿಸಿಕೊಂಡಿರುವ ಖಂಡವಾಗಿರುವ ದೇಹಗಳಿಂದಲೇ ಆಗಿರುವ ಈ ಜಗತ್ತೆಂಬ ಅರಣ್ಯ ಸ್ಥಳಗಳೆಲ್ಲವೂ ಶೂನ್ಯವೇ ಆಗಿರಲು ಯಾರು ತಾನೇ ಇದನ್ನು ಕಂಡು ಹೆದರದಿರುವರು. ಈ ಮನಸ್ಸಿನಿಂದಾಗಿ ಜೀವನ ಏನಾಗಿದೆ, ಗೊಂಡಾರಣ್ಯದಂತೆ ಆಗ್ಬಿಟ್ಟಿದೆ. ಇದನ್ನು ನೋಡಿ ಎಲ್ಲರೂ ಏನಾಗ್ತಾ ಇದ್ದಾರೆ, ಭಯ ಪಡ್ತಾ ಇದ್ದಾರೆ. ಈ ಜಗತ್ತೆಂಬ ನಗರದಲ್ಲಿ ದೇಹಗಳೆಂಬ ಮನೆಗಳು ತುಂಬಿರುವು, ಅವುಗಳಲ್ಲಿ ಕೆಲವು ಮಾತ್ರ ಚಿತ್ತವೆಂಬ ಪಿಶಾಚದ ಬಾಧೆ ಇಲ್ಲದಿರುವು, ಅಂಥವುಗಳನ್ನು ಸಜ್ಜನರು ಇಟ್ಟುಕೊಂಡಿರುವರು. ಈ ಜಗತ್ತು ಅಥವಾ ಈ ಪ್ರಪಂಚದಲ್ಲಿ ದೇಹಗಳೆಂಬ ಮನೆಗಳು ತುಂಬಿರುವು. ಏನು 84 ಲಕ್ಷ ಜೀವರಾಶಿಗಳು ಅಂತ ಏನಿದಾವಲ್ಲ, ಈ ದೇಹವೆಂಬ ಮನೆಗಳು ತುಂಬಿಕೊಂಡಿದ್ದಾವೆ. ಅವುಗಳಲ್ಲಿ ಕೆಲವು ಮಾತ್ರ ಚಿತ್ತವೆಂಬ ಪಿಶಾಚದ ಬಾಧೆ ಇಲ್ಲದಿರುವು. ಕೆಲವರು ಮಾತ್ರ ಈ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡಿದ್ದಾರೆ. ಅಂಥವುಗಳನ್ನು ಸಜ್ಜನರು ಇಟ್ಟುಕೊಂಡಿರುವರು. ಯಾರು ಉತ್ತಮ ಸಾಧಕರಾಗಿರ್ತಾರೋ ಅವರು ಅಹಂಕಾರದಿಂದ, ಮನಸ್ಸಿನ ಹಿಡಿತದಿಂದ ಬಿಡುಗಡೆಯನ್ನು ಮಾಡಲ್ಪಟ್ಟಿರ್ತಾರೆ. ಅಂಥವ್ರು ಮಾತ್ರ ಸುಖವಾಗಿದ್ದಾರೆ. ಅದರಿಂದ ಎಲ್ಲರೂ ಕೂಡ ಇದೇ ಸಾಧನೆಯಲ್ಲಿ ತೊಡಗಿಸ್ಕೊಳ್ಬೇಕು ಅಂತ ಗುರುಗಳು ರಾಮನಿಗೆ ಆಜ್ಞೆಯನ್ನು ಮಾಡ್ತಾಯಿದ್ದಾರೆ. ಇನ್ನು ಮುಂದಿನ ಆಡಿಯೋದಲ್ಲಿ ಯಾವ ವಿಚಾರ ತಿಳಿಸ್ತಾರೆ ಅಂತ ನೋಡೋಣ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.